ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ. ನಾನಿವತ್ತು ಬಂದಿರುವಂಥದ್ದು ಒಂದು ಈ ಮಣ್ಣಿನ ಮಡಕೆ ಮಾಡುವಂತಹ ಒಂದು ಪ್ಲೇಸಿಗೆ ಆಯ್ತಾ. ಇದು ಕಡಬ ತಾಲೂಕಿನ ಕೋಡಿಂಬಲ ಗ್ರಾಮದ ಕೊಪ್ಪ ಅಂತ ಹೇಳುವಂಥ ಒಂದು ಪ್ಲೇಸಿಗೆ ನಾನು ಇವತ್ತು ಬಂದಿರುವಂಥದ್ದು. ಕುಸುಮಾಧರ ಕುಂಬಾರ ಹಾಗೂ ಜಿನ್ನಪ್ಪ ಕುಂಬಾರ ಅಂತ ಹೇಳುವಂಥವ್ರು ಇದನ್ನ ರೆಡಿ ಮಾಡ್ತಿರುವಂಥದ್ದು. ನಾನು ಇವತ್ತು ಇವರ ಮನೆಗೆ ಬಂದಿರುವಂಥದ್ದು ಆಯ್ತಾ. ಈ ಮಣ್ಣಿನ ಮಡಕೆ ಏನೆಲ್ಲ ಇದರಲ್ಲಿ ಉಪಯೋಗಗಳಿವೆ, ಈ ಹಿಂದೆ ಎಷ್ಟು ಡಿಮಾಂಡ್ ಇತ್ತು, ಇವಾಗ ಹೇಗಿದೆ ಅದರ ಡಿಮಾಂಡು, ಈ ಮಣ್ಣಿನ ಮಡಕೆ ಮಾಡುವಂತಹ ಹಿಂದಿನ ಎಷ್ಟು ಕಷ್ಟ ಇದೆ, ಏನೆಲ್ಲ ಸಾಹಸನೇ ಅಂತ ಹೇಳ್ಬೋದು ಈ ಒಂದು ಮಣ್ಣಿನ ಮಡಕೆ ಮಾಡುವಂಥದ್ದು. ಯಾಕಂತ ಹೇಳಿದ್ರೆ ಹಿಂದಿನ ಕಾಲದಲ್ಲಿ ಸುಲಭದಲ್ಲಿ ಮಣ್ಣು ದೊರೀತಿತ್ತು, ಈಗ ಮಣ್ಣನ್ನು ಎಲ್ಲಿಂದ ತರ್ತಾರೆ ಅವರು, ಎಷ್ಟು ಕಷ್ಟ ಇದೆ, ಎಲ್ಲ ವಿಚಾರಗಳನ್ನ ಇವರಿಂದನೇ ನಾವು ತಿಳ್ಕೊಳ್ಳೋಣ. ಬನ್ನಿ ಅವರನ್ನ ಮಾತನಾಡಿಸೋಣ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋವನ್ನು ಮುಂದುವರಿಸಿಕೊಂಡು ಹೋಗೋಣ. ಬರೀ ಬಟ್ಟೆಯಲ್ಲಿ ಬೇಕಾದ ಆಕೃತಿಗೆ ನೀರ್ ಹಾಕಿ ನ್ಯಾಕ್ ಇರ್ಬೇಕಲ್ಲ ಸುಮ್ಮನೆ. ಹೌದು, ಈ ಬಟ್ಟೆ ಇಡ್ಲಿಕ್ಕೆ ಸ್ವಲ್ಪ ಟ್ರಿಕ್ಸ್ ಗೊತ್ತಿರ್ಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಅಂದ್ರೆ ನಿಮ್ಗೆ ಈಗ ಹೆಲ್ಪರ್ ಅಂತ ಯಾರಾದ್ರೂ ಇದ್ದಾರಾ ಇದಕ್ಕೆ? ಅಲ್ಲ, ಇಲ್ಲ, ಇದು ತಂದೆಯವರು ರೆಡಿ ಮಾಡ್ತಾರೆ. ತಂದೆ ಮತ್ತೆ ತಾಯಿ ಮತ್ತು ಮಿಸ್ಸಸ್ ಸ್ವಲ್ಪ ಕೆಲಸಕ್ಕೆ ಸೇರಿಕೊಳ್ತಾರೆ. ಓಕೆ, ಅವರು ಕೂಡ ಈ ರೀತಿಯ ಇದನ್ನು ರೆಡಿ ಮಾಡ್ತಾರಾ? ಇಲ್ಲ, ಇದಕ್ಕೆ ಅದು ಟ್ರೈನಿಂಗ್ ಆಗ್ಬೇಕು ಅಷ್ಟೇ, ಎಲ್ಲರಿಗೂ ಆಗುದಿಲ್ಲ. ಬೇರೆ ಅಂತದ ಕೆಲಸ ತುಂಬಾ ಇದೆ, ಸಪೋರ್ಟ್ ಮಾಡ್ತಾರೆ ಅದಕ್ಕೆ. ದೀಪದ ಹಣತೆ ಡಿಸೈನ್ ಇದು. ನೋಡಿ, ಇದು ಹಣತೆಯ ಡಿಸೈನ್ ನೋಡಿ. ಈಗ ಜಸ್ಟ್ ಒಂದು 2-3 ನಿಮಿಷದಲ್ಲಿ ರೆಡಿ ಮಾಡಿರುವಂಥದ್ದು. ಅಂದ್ರೆ ಅವರು ಈ ಮಣ್ಣಿನ ಇದರಲ್ಲಿ ಬೇರೆ ಬೇರೆ ಆಕೃತಿಯನ್ನು ರೆಡಿ ಮಾಡುವ ಹಿನ್ನೆಲೆಯಲ್ಲಿ ಅವರಿಗೆ ಅದೊಂದು ಕಷ್ಟ ಅಂತ ಆಗ್ಲಿಲ್ಲ ಅಂತಾರೆ. ಜಸ್ಟ್ ಆ ಕೈ ಇಟ್ಟ ಹಾಗೆ ಒಂದು ಶೇಪ್ ಬಂತು. ಮಡ್ಕ ಸೋಡಕ್ಕೆ ಉಪಯೋಗ ಮಾಡುವಂತ ಮಡ್ಕ ಸೋಡಾ ಭಾರಿ ಡಿಮಾಂಡ್ ಇದೆ. ಈ ತರ ನೀವು ಮಾಡಿ ಕೊಡ್ತಾ ಇದ್ದೀರಿ ಈಗ? ಕೆಲವು ಅಂಗಡಿ ಕೊಡ್ತಿದೆ. ಮತ್ತೆ ಟೇಬಲ್ ಟಾಪ್ ಅಲ್ಲಿ ಪೆನ್ ಇದರಲ್ಲಿ ಒಂದು ವಿಶೇಷ ನೋಡಿ. ಈ ಒಂದು ಲೈನ್ಸ್ ಏನ್ ಕಾಣ್ತಾ ಇದೆ, ಈ ಲೈನ್ಸ್ ಅನ್ನು ನೋಡಿ. ನಾನು ಸ್ವಲ್ಪ ಜೂಮ್ ಮಾಡ್ತೀನಿ. ಇದನ್ನ ನೋಡಿ, ಈ ಲೈನ್ಸ್ ಇರುವಂತದ್ದು. ಮತ್ತೆ ಇನ್ನು ಈ ಮೇಲಿನ ಒಂದು ಶೇಪ್ ನೋಡಿ, ಅದು ನೋಡ್ಲಿಕ್ಕೆ ಒಂಥರ ಚಂದ ಅಲ್ಲ.
ಓಕೆ. ಇದು ಹೊರಗಡೆಯಿಂದ ನಮ್ಗೆ ಕಾಣುತ್ತೆ, ಒಳಗಡೆಯಿಂದ ಕಾಣೋದಿಲ್ಲ. ಹಾಗೆ ಕಲ್ಲ ಹಚ್ಚುವುದೆಲ್ಲ ಸ್ವಲ್ಪ ಅದು ಹಾಗೆ ಇರ್ತದೆ. ಇನ್ನು ಅದನ್ನ ಇನ್ನೊಂದು ಕೆಲಸ ಇದೆ. ಅದು ಕ್ಲೀನ್ ಆಗ್ತದೆ, ಏನು ಗೊತ್ತಾಗೋದಿಲ್ಲ. ಕೆಲವು ಕ್ಲೀನ್ ಮಾಡ್ತಾರೆ, ಇಲ್ಲಾಂದ್ರೆ ಹೀಗೆ ಅಷ್ಟಲ್ಲಿ. ಬ್ಯಾಕ್ ಸೈಡ್ ಒಂದ್ಸಲ ತೋರಿಸಿ. ಇನ್ನು ಅದನ್ನು ಫಿನಿಶಿಂಗ್ ಕೊಡುವಂತದ್ದು ಇನ್ನೊಂದು ಒಣಗಬೇಕು. ಈಗ ತಂದೆ ಮತ್ತು ಮಗ ಇಬ್ರು ಕೂಡ ಅದನ್ನ ರೆಡಿ ಮಾಡ್ತಾ ಇರುವಂತದ್ದು. ಒಬ್ರು ಆ ಕಡೆಯಿಂದ ಮಣ್ಣನ್ನ ಸೆಟ್ ಮಾಡ್ತಾ ಇದ್ದಾರೆ. ಮಣ್ಣು ಆದ್ಮೇಲೆ ಶೇಪ್ ಕೊಡ್ತಾರೆ ಅದಕ್ಕೆ. ಇವರು ಈ ಹಿಂದೆ ಏನ್ ಮಾಡಿಟ್ಟಿದ್ರು ಅದನ್ನ ಫಿನಿಶಿಂಗ್ ಕೊಡುವಂತ ಒಂದು ಕಾರ್ಯವನ್ನು ಮಾಡ್ತಾ ಇರುವಂತದ್ದು ನೋಡಿ. ಯಾವಾಗ ಹೇಗಿತ್ತು ಇವಾಗ ಹೇಗಾಯ್ತು ನೋಡಿ. ಇದು ಫೈನಲ್ ಟಚ್ ಅಪ್ ಅಲ್ಲಿ ಬರ್ಬೇಕಂತ ಹೇಳಿದ್ರೆ ಇದು ನೋಡಿ, ಇದು ಕ್ಲಿಯರ್ ಆಯ್ತು. ಒಳಗೆ ಕೂಡ ಅಷ್ಟೇನು ಗೊತ್ತಾಗೋದಿಲ್ಲ. ಇದು ಆ ಒಂದು ಶೇಪ್ ಕ್ಲಿಯರ್ ಆಗಿದೆ. ಮತ್ತೆ ಇನ್ನು ಔಟ್ ಸೈಡ್ ಇಂದ ತೋರಿಸ್ಬೇಕಂದ್ರೂ ಕೂಡ ಹಾಗೆ ಯಾವುದೇ ಒಂದೇ ಒಂದು ಇದರ ನೋಡಿ ನೀಟಾಗಿ ಬಂದಿದೆ. ಇನ್ನು ಇದನ್ನ ಹಾಗೆ ಬಿಟ್ರೆ ಇನ್ನು ಎಷ್ಟು ದಿನದಲ್ಲಿ ಆರು ಕೊಡ್ಲಿಕ್ಕೆ ಉಂಟು. ಓಕೆ, ಸರಿ ಫಿನಿಶಿಂಗ್. ನಂತರ ಅದರಲ್ಲಿ ರೋಲಲ್ಲಿ ಇಟ್ಕೊಡೋದು, ಅದರಲ್ಲಿ ಕೊಡುದು ರೋಲಲ್ಲಿ. ಓಕೆ. ನಂತರ ನೈಸ್ ಮಾಡ್ಲಿಕ್ಕೆ ಉಂಟು. ಇನ್ನೊಬ್ಬ ನೈಸ್ ಮಾಡಿ. ಹೌದು, ಒಳ್ಳೆ ಕಲ್ಲಲ್ಲಿ ಸಣ್ಣ ಕಲ್ಲು ಬರುತ್ತೆ. ಇದು ಬೇಕಾದ ಪಾತ್ರೆಗಳಿಗೆ ಬೇಕಾದ ಕಲ್ಲು ಉಂಟು, ನೈಸ್ ಮಾಡುವಂಥದ್ದು. ಇದೆಲ್ಲ ಆದ್ಮೇಲೆ ಮತ್ತೆ ಎಷ್ಟು ದಿನ ಇಡ್ಬೇಕಾಗ್ತದೆ ಇನ್ನು? ಅದು ನಿಧಾನಕ್ಕೆ ಒಂದಿನ ಡ್ರೈ ಮಾಡಿ ಆನಂತರ ಬಿಸಿಲಲ್ಲಿ ಇಡ್ಬೋದು. ಬಿಸಿಲಲ್ಲಿ ಎಷ್ಟು ದಿನ ಇಡಬೇಕಾಗ್ತದೆ? ಒಂದು ದಿನ ಸಾಕು. ಒಂದು ದಿನ ಬಿಸಿಲಲ್ಲಿ ಇಟ್ಟರೆ ಗಟ್ಟಿ ಈ ತರ ಬಿಸಿಲಿಲ್ಲ. ಅದೇ ನಾರ್ಮಲ್ ಬಿಸಿಲಿದ್ರೆ ಒಂದು ದಿನದಲ್ಲಿ ಫುಲ್ ಡ್ರೈ ಆಗ್ತದೆ. ಮತ್ತೆ ಅದನ್ನ ಮಾರಾಟ ಮಾಡ್ಲಿಕ್ಕೆ ಅದನ್ನ ಮತ್ತೆ ಬೇಯಿಸ್ಲಿಕ್ಕೆ ಇದೆಯಾ? ಬೇಯಿಸ್ಲಿಕ್ಕೆ ಉಂಟು. ಯಾರು ಕೊಡುವಂತದ್ದು. ಓಕೆ, ಸೈಡ್ ಫಿನಿಶಿಂಗ್ ಕೊಡುವಂತದ್ದು ನೋಡಿ. ಇದು ನೋಡಿ ಸೈಡ್ ಅಲ್ಲಿ ಹೇಗೆ ರೌಂಡ್ ಒಂದು ಅದಕ್ಕೆ ಬಾರ್ಡರ್ ಕೊಟ್ಟರು ನೋಡಿ. ಎರಡು ಒಂದು ಫಿನಿಶಿಂಗ್ ಬಂದಿದೆ ಅಲ್ಲ, ಚೆನ್ನಾಗುತ್ತೆ. ಇದು ನೋಡಿ ಅವರು ರೆಡಿ ಮಾಡಿಟ್ಟಿರುವಂತಹ ಮಡಿಕೆಗಳಾಯ್ತು. ಇದು ಇದರಲ್ಲಿ ಬೇರೆ ಬೇರೆ ಶೇಪ್ ಇದು ಮಡಿಕೆಗಳಿವೆ. ಇದೆಲ್ಲ ಫಿನಿಶ್ ಆಗಿರುವಂತದ್ದಲ್ಲ? ಇಲ್ಲ, ಅದು ರೌಂಡ್ ಪಾತ್ರೆ ಮಾತ್ರ, ಅನ್ನದ ಪಾತ್ರೆ ರೆಡಿ ಆಗಿದೆ. ಓಕೆ, ಅದು ದೊಡ್ಡ ದೊಡ್ಡ ಪಾತ್ರೆಗಳೆಲ್ಲ ಅನ್ನದ ಪಾತ್ರೆಗಳಾಯ್ತು. ಹೌದು, ಅದು ಇನ್ನು ತಟ್ಲಿಕ್ಕೆ ಉಂಟು. ಅದು ಯಾವುದು? ಅದು ಸೈಡ್ ಇರುವಂತದ್ದೆಲ್ಲ ತಟ್ಲಿಕ್ಕೆ ಇರುವಂತದ್ದು. ಪದಾರ್ಥ ಮಾಡುವಂತಹ ಒಂದು ಪಾತ್ರ ಇದೆ ಇದು. ಇದರಲ್ಲಿ 2-3 kg ಅಷ್ಟು ಪದಾರ್ಥ ಮಾಡ್ಲಿಕ್ಕೆ ಆಗ್ತದೆ. ಬಟ್ ಏನಂದ್ರೆ ಅದನ್ನ ಮತ್ತೆ ಇದು ಡ್ರೈ ಆದ್ಮೇಲೆ ಅದನ್ನ ಅವರು ಸೆಟ್ ಮಾಡಿ ಆವಾಗ ಹೊಡೆದು ಫಿನಿಶಿಂಗ್ ಕೊಟ್ರಲ್ಲ, ಸೇಮ್ ಟೈಪಲ್ಲಿ ಫಿನಿಶಿಂಗ್ ಕೊಡ್ಲಿಕ್ಕಿದೆ ಇದನ್ನ. ಇದು ಮಣ್ಣು ಆಯ್ತಾ, ಇದಕ್ಕೆ ಏನು ಮಣ್ಣು ಯೂಸ್ ಮಾಡ್ತಾರೆ. ಆ ಮಣ್ಣಂದ್ರೆ ಈ ಟೈಪ್ ನಾನು ಅವಾಗ ಅವರು ಹೇಳಿದ್ರಲ್ಲ ಪಿಕಪ್ ಅಲ್ಲಿ ತರಬೇಕು ಅಂತ ಹೇಳೋದು. ಈ ಟೈಪಲ್ಲಿ ಒಂದು ಲೋಡ್ ಪಿಕಪ್ ತಂದು ಅದನ್ನ ಜಸ್ಟ್ ಅವರು ಸ್ಟಾಕ್ ಮಾಡಿಟ್ಟು ಶೆಡ್ಡಲ್ಲಿ ಸ್ಟಾಕ್ ಮಾಡಿಟ್ಟು ಆನಂತರ ಇದನ್ನು ಹುಡಿ ಮಾಡಿ ಮತ್ತೆ ಇದಕ್ಕೆ ಅದನ್ನ ಮತ್ತೆ ನೀರು ಹಾಕಿ ಕಲಸಿ ಅದನ್ನ ಮತ್ತೆ ಯೂಸ್ ಮಾಡುವಂತದ್ದು ಆಯ್ತಾ. ಇದು ಹಿಂದಿನ ಕಾಲದಲ್ಲಿ ಇದೇ ಮರದ ಪೀಸಲ್ಲಿ ಕುಟ್ಟಿ ಮಾಡುತ್ತಿದ್ದೆ. ಓಕೆ ಓಕೆ. ಈಗೆಲ್ಲ ಮಿಷನರೀಸ್ ಬಂದಾಗ ಈಗ ಮಿಷಿನ್ ಉಂಟು, ಎಲ್ಲರ ಮನೆಯಲ್ಲಿ ಇಲ್ಲ. ಓಕೆ, ನೀವೆಲ್ಲ ಮಿಷನ್ ಅಲ್ಲಿ ಯೂಸ್ ಮಾಡೋದು? ಈಗ ತಂದಿದ್ದೇವೆ. ಅದು ಕೂಡ ಫಿಲ್ಟರ್ ಆಗಿ ಬರ್ತದ ಮಿಷನ್ ಅಲ್ಲಿ? ಇಲ್ಲ ಇಲ್ಲ ಇಲ್ಲ, ಬರೀ ಧೂಳು. ಓಕೆ ಓಕೆ. ಮಡಕೆ ಆದ್ಮೇಲೆ ಮಣ್ಣಿನ ಮಡಕೆ ಏನು ಮಣ್ಣಿನ ಪಾತ್ರೆಗಳೇನಿದೆ ಆ ಪಾತ್ರೆ ಆದ್ಮೇಲೆ ಇದನ್ನ ತಂದು ಇಲ್ಲಿ ಅದನ್ನು ಬೇಯಿಸುವಂಥದ್ದು ಆಯ್ತಾ. ಬೇಯಿಸುವಂಥ ಜಾಗ ಇದು. 2 ಸೈಡ್ ಹೋಲ್ ಇದೆ, ಅಡಿಯಿಂದ ಕಟ್ಟಿಗೆ ಹಾಕಿ ಇದನ್ನ ಬೇಯಿಸುವಂಥದ್ದು. ಈ ಒಂದು ಫೀಲ್ಡ್ ಅಲ್ಲಿ ವರ್ಕ್ ಮಾಡಿದ್ದಕ್ಕೆ ಇವರಿಗೆ ಒಂದು ಸನ್ಮಾನವೇ ನಡೆದಿದೆ ಆಯ್ತಾ. ಶ್ರಮ ಸಮ್ಮಾನ ಪ್ರಶಸ್ತಿ 2020. ಇದರಲ್ಲಿ ಇವರಿಗೆ ಚಿನ್ನದ ಪದಕ ಕೂಡ ಸಿಕ್ಕಿದೆ. ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ ವತಿಯಿಂದ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕರ ಸಾಮಾಜಿಕ ಭದ್ರತಾ ಮಂಡಳಿಯ ವತಿಯಿಂದ ನಡೆದಂತಹ ಶ್ರಮ ಸಮ್ಮಾನ ಪ್ರಶಸ್ತಿ 2020. ಈ ಒಂದು ಪ್ರಶಸ್ತಿಯನ್ನು ಇವರು ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಆಯ್ತಾ. ಕುಸುಮಾಧರ್ ಕೆ ಇವರು ಕುಂಬಾರ ವೃತ್ತಿಯಲ್ಲಿ ಸಲ್ಲಿಸಿರುವ ವಿಶೇಷ ಸೇವೆಗಾಗಿ ಅಂಬೇಡ್ಕರ್ ಕಾರ್ಮಿಕ ಸಹಾಯಹಸ್ತ ಯೋಜನೆಯಡಿ 2020 ಮಾರ್ಚ್ 1ರಂದು ನಡೆದ ಕಾರ್ಮಿಕ ಸನ್ಮಾನ ದಿನಾಚರಣೆಯ ಸಮಾರಂಭದಲ್ಲಿ ಶ್ರಮ ಸಮ್ಮಾನ ಪ್ರಥಮ ಪುರಸ್ಕಾರವನ್ನು
ಗೌರವಪೂರ್ವಕವಾಗಿ ನೀಡಲಾಗಿದೆ ಅಂತ. ಜೊತೆಗೆ ಇವರ ಕೈಯಲ್ಲಿದೆ ನೋಡಿ ಚಿನ್ನದ ಪದಕ. ಈ ಒಂದು ಚಿನ್ನದ ಪದಕಕ್ಕೆ ಭಾಜನರಾಗಿದ್ದಾರೆ. ಈ ಕುಂಬಾರಿಕ ವೃತ್ತಿಯನ್ನು ನಡೆಸ್ತಾ ಗ್ರಾಮೀಣ ಭಾಗದ ಒಂದು ಪ್ರತಿಭೆ ಜಿಲ್ಲಾ ಮಟ್ಟದಲ್ಲಿ ಚಿನ್ನದ ಪದಕಕ್ಕೆ ಭಾಜನರಾಗುವುದು ಅಂತ ಹೇಳಿದ್ರೆ ಸಣ್ಣ ವಿಚಾರವಲ್ಲ ಅದು. ಎಲ್ರು ಈ ಒಂದು ಏನು ಕುಸುಮಾಧರ ಇವರ ಒಂದು ಸಾಧನೆ ಇದೆ, ಈ ಸಾಧನೆಗೆ ಎಲ್ರು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಬನ್ನಿ, ನಮ್ಮ ಜೊತೆ ಮಾತನಾಡ್ಲಿಕ್ಕೆ ಸ್ವತಃ ಕುಸುಮಾಧರ ಅವರಿದ್ದಾರೆ. ಅವರ ಜೊತೆನೆ ಎಲ್ಲ ಕೇಳಿ ತಿಳ್ಕೊಳ್ಳೋಣ. ಈ ಮಣ್ಣಿನ ಮಡಕೆ ಮಾಡುವಂಥದ್ದು ಮೊದಲನೇದಾಗಿ ನಿಮ್ಮಲ್ಲಿ ಕೇಳ್ತಾ ಇರುವಂತದ್ದು, ಎಷ್ಟು ವರ್ಷದಿಂದ ನೀವು ಈ ಒಂದು ಕಸುಬನ್ನು ಮಾಡ್ತಾ ಇದ್ದೀರಿ? ಶಾಲೆ ಬಿಟ್ಟು ಒಂದು 2 ವರ್ಷ ಗಾರೆ ಕೆಲಸಕ್ಕೆ ಹೋದೆ. ಆನಂತರ ಪಾತ್ರ ರೆಡಿ ಮಾಡ್ಲಿಕ್ಕೆ ಮತ್ತೆ ತಯಾರು ಮಾಡ್ಲಿಕ್ಕೆ. ಅಂದ್ರೆ ಇದನ್ನು ನೀವು ಮೊದಲನೇ ಕಲ್ತದ್ದು ಎಲ್ಲಿ ಅಂತ ಹೇಳೋದು? ಇದು ಮನೆಯಲ್ಲಿ ತಂದೆಯವರು ಮಾಡ್ತಿದ್ರು. ಓಕೆ. ನಂತರ ಶಾಲೆ ಬಿಟ್ಟು 9ನೇ ಕ್ಲಾಸ್ ಅಲ್ಲಿ ಶಾಲೆಗೆ ಹೋಗುವಾಗ ಟ್ರೈನಿಂಗ್ ಇತ್ತು ಇಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ. ಸರಿ, ನೋಡಿ ಕಲ್ತಿರೋ. ಓಕೆ, ನೋಡಿ ಕಲ್ತಿರುವಂತದ್ದು. ಅದ್ರ ಮೊದಲೇ ಈಗ ಅಜ್ಜನ ಕಾಲದಿಂದಾನೇ ಬಂದಿರುವಂತಹ ಒಂದು ಕಸುಬು ಇದು. ತಂದೆಯವರು ಮಾಡ್ತಾರೆ, ಅಜ್ಜ ಮಾಡ್ತಿದ್ರು. ಓಕೆ, ಅವ್ರು ಮೊದಲಿಂದಾನೇ ಮಾಡ್ತಾ ಇದ್ದ, ಅದನ್ನ ಕಂಟಿನ್ಯೂ ನೀವು ಕೂಡ ಈಗ ವಂಶ ಪಾರಂಪರ್ಯವಾಗಿ ಬಂದಿರುವಂತದ್ದು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಹೊಸ ಒಂದು ತಲೆಮಾರು ಏನಿದೆ ಈ ಒಂದು ಫೀಲ್ಡಿಗೆ ಬರೋದು ತುಂಬಾ ಕಡಿಮೆ ಅಂತ ಅನಿಸ್ತಾ ಇದೆ. ಯಾರು ಬರೋದಿಲ್ಲ. ಓಕೆ. ಮತ್ತೆ ಈ ಅಲ್ಯೂಮಿನಿಯಂ ಪಾತ್ರೆ ಬಂದಾಗ ಇದರ ಬೇಡಿಕೆ ಈಗ ಕುಸಿತ ಆಗ್ಲಿಲ್ವಾ? ಒಮ್ಮೆ ಯಾರು ರೆಡಿ ಮಾಡೋದೇ ನಿಲ್ಲಿಸಿದ್ರಲ್ಲ, ಇವಾಗ ಡಿಮಾಂಡ್ ಜಾಸ್ತಿ ಇದೆ. ಓಕೆ, ಈಗ ಗ್ರಾಮೀಣ ಭಾಗದಲ್ಲಿ ಡಿಮಾಂಡ್ ಜಾಸ್ತಿ ಇದೆ, ಅದೇ ರೆಡಿ ಮಾಡುವವರು ಕಡಿಮೆ ಆಗಿದ್ದಾರೆ ಈಗ. ಓಕೆ, ಹೊರಗಡೆಯಿಂದ ತರುವಂತದ್ದು. ಈಗ ನೀವು ಇದನ್ನ ಮಾರಾಟ ಮಾಡೋದು ಹೇಗೆ? ಅಂದ್ರೆ ಈಗ ನೀವು ರೆಡಿ ಮಾಡೋದು ಮಾತ್ರ ಅಲ್ಲ, ಮಾರಾಟ ಮಾಡ್ಲಿಕ್ಕೆ ನೀವು ಹೋಗೋದು? ಅಂದ್ರೆ ಮೊದಲೆಲ್ಲ ಗ್ರಾಮೀಣ ಭಾಗದಲ್ಲಿ ಇದನ್ನ ತಲೆಯಲ್ಲಿ ಹೊತ್ಕೊಂಡು ಬರ್ತಾ ಇದ್ರು. ಹೌದು, ಹೊತ್ಕೊಂಡು ಬರ್ತಾ ಇದ್ರು. ಈಗ ಅದು ಆ ಒಂದು ಇದು ಈಗಲೂ ಬರ್ತಾರೆ. ಓಕೆ, ನೀವು ಸರಿ, ಆತರ ಮಾಡ್ಕೊಂಡು ಇದು ಮಾಡುವಂತ. ಫೋನ್ ಮಾಡಿಬಿಟ್ಟು ಇಲ್ಲೇ ಬಂದು ತಗೊಂಡು ಹೋಗೋರು ಇದ್ದಾರೆ. ಓಕೆ, ಇದರಲ್ಲಿ ಕ್ವಾಲಿಟಿ ಅಂತ ಹೇಳುವಂತದ್ದು ಬೇರೆ ಆತರ ಏನಾದ್ರು ಬರ್ತದೆ? ಬೇರೆ ಬೇರೆ ಮಣ್ಣಿನ ಕ್ವಾಲಿಟಿ ಇರುತ್ತೆ. ಸರಿ, ಈ ಕಡೆ ಮಾಡುವುದೆಲ್ಲ ಒಂದೇ ಕಡೆಯಿಂದ ಮಣ್ಣು ತಂದು ರೆಡಿ ಮಾಡುವಂತ ರೀತಿ ಬೇರೆ ಬೇರೆ ಇರ್ತದೆ. ಓಕೆ, ಫಿನಿಶಿಂಗ್ ಕೊಡುವಂತದ್ದೆಲ್ಲ ಬೇರೆ ಇರ್ತದೆ. ಬಟ್ ಇದರಲ್ಲಿ ನಾನು ಕೇಳುವಂತದ್ದು ಇನ್ನೊಂದು, ಸರ್ಕಾರದಿಂದ ಇದಕ್ಕೆ ನಿಮ್ಗೆ ಏನಾದ್ರು ಸವಲತ್ತು ಸಿಗ್ತಾ ಇದೆಯಾ? ಸವಲತ್ತು ಅದೇ ಖಾದಿ ಇಂಡಿಯಾ ಕಡೆಯಿಂದ ಒಂದು ಟ್ರೈನಿಂಗ್, 1 ವಾರ ಟ್ರೈನಿಂಗ್, ಅನಂತರ ಮಿಷಿನ್ ಒಂದು ಸಿಕ್ಕಿತ್ತು. ಮತ್ತೊಂದು ಸ್ಕೀಮ್ ಅಲ್ಲಿ ಒಂದು ಮಿಷಿನ್ ಸಿಕ್ಕಿತ್ತು. ಅದು ಅಷ್ಟೊಂದು ಪ್ರಯೋಜನ ಇಲ್ಲ. ಮಿಷಿನ್ ಏನು ಪ್ರಯೋಜನ ಇಲ್ಲ. ರಿಪೇರಿ ಬಂದ್ರೆ ಇಲ್ಲಿ ರಿಪೇರಿ ಆಗಲ್ಲ. ಓಕೆ, ಅದು ಬೇರೆ ಕಡೆ. ಓಕೆ, ಅದೆಲ್ಲ ಸರ್ಕಾರದಿಂದ ಸಿಗುವಂತ. ಓಕೆ, ಅಲ್ಲ ಬೇರೆ ಏನಾದ್ರು ನಿಮ್ಮ ಈ ಒಂದು ಪ್ರೋತ್ಸಾಹವಾಗಿ ಏನಾದ್ರು ನಿಮ್ಗೆ ಇದನ್ನ ಬಿಸ್ನೆಸ್ ಇಂಪ್ರೂವ್ ಮಾಡ್ಲಿಕ್ಕೆ ಅಂತ ಹೇಳಿ ಆತರ ಏನಾದ್ರು ಕೊಡ್ತಾರಾ ಸರ್ಕಾರದಿಂದ? ಲೋನ್ ಫೆಸಿಲಿಟಿ ಆಗಿರ್ಬೋದು, ಆತರ ಏನಾದ್ರು? ಕೈಗಾರಿಕೆ ಲೋನ್ ಅಂತ ಹೇಳಿ ಓಕೆ ಸಿಕ್ಕಿದೆ. ಈಗ ಅಂದ್ರೆ ನೀವು ಈ ವಂಶ ಪಾರಂಪರ್ಯವಾಗಿ ಬಂದಿರುವಂತಹ ಈ ಒಂದು ಕಸುಬನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇದೀರಿ. ನಿಮ್ಗೆ ಹೇಗೆ ಅನಿಸ್ತಾ ಇದೆ? ಜೀವನ ಒಂದು ನೆಮ್ಮದಿಯಿಂದ ಸಾಕ್ತಾ ಇದೆ ಅಂತ ಹೇಳುವಂತದ್ದು. ಹಣ ಕೂಡಿಡ್ಲಿಕ್ಕೆ ಸಾಧ್ಯ ಇಲ್ಲ. ಓಕೆ, ಓಕೆ. ಆರೋಗ್ಯದ ದೃಷ್ಟಿಯಿಂದ ಕೂಡ ಈ ಮಣ್ಣಿನ ಪಾತ್ರೆ ಯೂಸ್ ಮಾಡೋದು ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಅಂತಾನೆ ಹೇಳ್ತಾರೆ. ಯಾಕಂದ್ರೆ ಅಲ್ಯೂಮಿನಿಯಂ ಪಾತ್ರೆ ಆಗಿರ್ಬೋದು, ಈಗ ಮಾರ್ಕೆಟ್ ಅಲ್ಲಿ ಇರುವಂತಹ ಸ್ಟೀಲ್ ಪಾತ್ರೆ ಆಗಿರ್ಬೋದು, ಇದರಷ್ಟು ಆರೋಗ್ಯವಂತರು ಯಾರು ಇಲ್ಲ. ಇದರಲ್ಲಿ ಯಾರು ಮೊದ್ಲೆಲ್ಲ ಯೂಸ್ ಮಾಡ್ತಾ ಇದ್ರು ಇದನ್ನ, ಅನ್ನ ಮಾಡೋದಕ್ಕೆ ಆಗಿರ್ಬೋದು, ಪದಾರ್ಥ ಮಾಡೋದಕ್ಕೆ ಆಗಿರ್ಬೋದು, ಎಲ್ಲಾ ವಿಚಾರಗಳನ್ನು ಕೂಡ ಇದರಲ್ಲೇ ಮಾಡ್ತಾರೆ. ಹೌದು, ಮಣ್ಣಿನ ಪಾತ್ರೆನೇ ಬೇಕಾಗಿತ್ತು. ಹೌದು, ಬೇರೆ ಪಾತ್ರೆ ಇರ್ಲಿಲ್ಲ. ಹೌದು, ಆಗ ಜೀವನ ಬದುಕಿದ್ದೆ ಮಣ್ಣಿನ ಪಾತ್ರೆಯಲ್ಲಿ ತಿಂದು. ಇವಾಗ ಬೇರೆ ಬೇರೆ ಸ್ಟೀಲ್ ಪಾತ್ರೆ, ಅಲ್ಯೂಮಿನಿಯಂ ಪಾತ್ರೆ, ಬೇರೆ ಬೇರೆ ಪಾತ್ರೆ ಬಂತು. ಈಗ ರೋಗ ಕೂಡ ಜಾಸ್ತಿ ಆಗಿದೆ. ಬಿಟ್ಟು ಹೋದ್ರು ಮಣ್ಣಿನ ಪಾತ್ರೆ. ಹೌದು, ಅದ್ರ ರೋಗ ಕೂಡ ಜಾಸ್ತಿ ಆಗ್ತಾ ಮತ್ತೊಂದು ಮಾತುಂಟು, ಇದನ್ನು ಓಡ್ದು ಹೋದ್ರೆ ಹೋಯ್ತು. ಕೆಜಿ ಅಲ್ಯೂಮಿನಿಯಂ ಪಾತ್ರೆ ಗುಜರಿಗೆ ಕೊಟ್ಟು ಹಣ ಆಗ್ತದೆ ಅಂತ ಹೇಳುವಂತದ್ದು. ಆದ್ರೆ ಆರೋಗ್ಯ ಅಷ್ಟೇ ಹದಗೆಡ್ತದೆ ಅಂತ ಯಾರು ಅದನ್ನು ಚಿಂತಿಸುವುದು ಇಲ್ಲ. ನಮ್ಗೆ ಮಣ್ಣು ಅಸಲು ಶುರುವಿಂದ ಆಗ್ಬೇಕು. ಒಂದು ಪಾತ್ರೆ ಹೊಡೆದ್ರೆ ಬೇರೆನೆ ಮಣ್ಣು ರೆಡಿಮೇಡ್. ಓಕೆ, ಮಣ್ಣೆ ಬೇರೆ ಯೂಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬೇಯಿಸಿದ್ಮೇಲೆ ಮತ್ತೆ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಟ್ಟಿನಲ್ಲಿ ಹೇಳೋದಾದ್ರೆ ಇದು ಈಗಲೂ ಬೇಡಿಕೆ ಇದೆ. ತುಂಬಾ ಬೇಡಿಕೆ ಇದೆ. ಓಕೆ, ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಇದನ್ನ ಯೂಸ್ ಮಾಡ್ತಾರಲ್ಲ ಈಗ ಎಲ್ಲ ಕಡೆ ಉಪಯೋಗ ಮಾಡ್ತಾರೆ. ಆದ್ರೆ ನಿಮ್ಗೆ ಗ್ಯಾಸ್ ಅಲ್ಲಿ ಆಗ್ತದೆ ಇದು? ಓಕೆ, ಗ್ಯಾಸಿಗೆ ಕೂಡ ಏನು ಒಂದು ಅದರ ಹೀಟಿಗೆ ಅಡಿಭಾಗ ತಳಭಾಗ ಹೋಗುತ್ತೆ. ಇಲ್ಲಾಂದ್ರೆ ಪಾತ್ರೆ ಏನಾಗೋದಿಲ್ಲ. ಒಳ್ಳೆದಾದ್ರೆ 10 ವರ್ಷ 5 ವರ್ಷ ಎಲ್ಲ ಗ್ಯಾರಂಟಿ ಅಡುಗೆ ಮಾಡ್ಬೋದು. ಗ್ಯಾಸ್ ಅಲ್ಲಿ ಅಲ್ಲ, ಒಲೆಯಲ್ಲಿ ಗ್ಯಾಸ್ ಅಲ್ಲಿ 1-1.5 ವರ್ಷ ಅಷ್ಟೇ ಹೋಗೋದಲ್ಲ. ಇಲ್ಲಾಂದ್ರೆ ಅಡಿಯಿಂದ ಬಾಳಿಕೆ ಕಡಿಮೆ ಗ್ಯಾಸ್ ಅಲ್ಲಿ. ಓಕೆ, ಆದ್ರೆ ಸೇಮ್ ಸುತ್ತಲೂ ಬರ್ತದೆ, ಇದಾದ್ರೆ ಒಂದೇ ಕಡೆ ಬರುವ ಕಾರಣ. ಓಕೆ, ಧನ್ಯವಾದಗಳು ಕುಸುಮಾಧರ್ ಅವರೇ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನೀವು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ. ಯಾಕಂತ ಹೇಳಿದ್ರೆ ನಾವು ಮೊದಲೆಲ್ಲ ಏನು ಮಣ್ಣಿನ ಮಡಿಕೆಯಲ್ಲಿ ಇಲ್ಲಾಂದ್ರೆ ಮಣ್ಣಿನ ಪಾತ್ರೆಗಳನ್ನು ಯೂಸ್ ಮಾಡ್ತಾ ಇದ್ವಿ. ಅವಾಗ ಆರೋಗ್ಯ ನಮ್ಗೆ ತುಂಬಾ ಚೆನ್ನಾಗಿತ್ತು. ಈಗ ಅಲ್ಯೂಮಿನಿಯಂ ಪಾತ್ರೆ ಆಗಿರ್ಬೋದು, ಸ್ಟೀಲ್ ಪಾತ್ರೆ ಆಗಿರ್ಬೋದು, ಎಲ್ಲ ನಾವು ಯೂಸ್ ಮಾಡೋ ಕಾರಣ ನಮ್ಮ ಆರೋಗ್ಯ ಕೂಡ ಹದಗೆಡ್ತಾ ಹೋಗ್ತಾ ಇದೆ. ದಿನೇ ದಿನ ನಾವು ಏನು ಈ ಮಣ್ಣಿನ ಪಾತ್ರೆಯಿಂದ ನಾವು
ದುಡ್ಡು ಉಳಿಲಿಕ್ಕೆ ನೋಡ್ತಾ ಇದ್ದೇವೆ. ಯಾಕಂದ್ರೆ 1 ವರ್ಷದಲ್ಲಿ ನಮ್ಗೆ ಇದು ಹಾಳಾಗಿ ಒಡೆದು ಹೋಗ್ತದೆ ಅಂತ ಹೇಳುವಂತ ನಮ್ಮ ಏನು ಮಾತಿದೆ. ಅಲ್ಯೂಮಿನಿಯಂ ಆದ್ರೆ ನಮ್ಗೆ 5 ವರ್ಷ ಯೂಸ್ ಮಾಡೋದು, ಮತ್ತೆ ಅದನ್ನ ಸ್ಕ್ರಾಪಿಗೆ ಕೊಡ್ಬೋದು ಅಂತ ಹೇಳುವ ಆ ಒಂದು ದೂರಾಲೋಚನೆ ಮತ್ತು ದುರಾಲೋಚನೆ ಎರಡೂ ಇದೆ ಅದರಲ್ಲಿ. ಆ ಒಂದು ಆಲೋಚನೆಯಿಂದಾಗಿ ನಮ್ಮ ಆರೋಗ್ಯ ಕೂಡ ಇಲ್ಲಿ ಒಡೆದು ಹೋಗ್ತಾ ಇದೆ ಆಯ್ತಾ, ಹದಗೆಡ್ತಾ ಇದೆ. ನಿಮ್ಮ ಅಭಿಪ್ರಾಯಗಳನ್ನ ನೀವು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.